ಭರ್ಜರಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಯಾಸಿನ್ ಭಟ್ಕಳ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಭಾರತದ 12 ರಾಜ್ಯಗಳ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಗಳಲ್ಲಿ, ಭಯೋತ್ಪಾದನಾ ನಿಗ್ರಹ ದಳಗಳಲ್ಲಿ ಇದು ದೊಡ್ಡ ಮಟ್ಟದ ಸಂಚಲನ. ಭಾರತದ ಬೇರೆ ಬೇರೆ ರಾಜ್ಯಗಳ 12ಕ್ಕಿಂತ ಹೆಚ್ಚು ಸರಣಿ ಬಾಂಬ್ ಸ್ಫೋಟಗಳ ತನಿಖೆ. ಯಾಸಿನ್ ಭಟ್ಕಳ್ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಲ್ಲಿವರೆಗೂ ಬಂದು ನಿಂತೋಗಿತ್ತು. ಈಗ ಏಕಾಏಕಿಯ ಎಲ್ಲ ತನಿಖೆಗಳಿಗೆ ಒಂದು ಬಲ ಬಂದಿರೋದು ಯಾಸಿನ್ ಭಟ್ಕಳ್ನ ಬಂಧನ. ಬ್ರೇಕ್ಗಿಂತ ಮುಂಚೆ ಆತನ ತಂದೆ ಮಾಡಿದಂಥ ಪ್ರೆಸ್ ಮೀಟ್ನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. ತಂದೆ ಹೇಳ್ತಾ ಇದ್ರು, ನಮ್ಮ ಮಗ ಅಮಾಯಕ, ಆತ ನ್ಯಾಯ ಪಡಿತಾನೆ, ಈ ಕಾನೂನು ಆತನಿಗೆ ನ್ಯಾಯ ಕೊಡುತ್ತೆ ಅನ್ನೋ ಭರವಸೆ ನಮಗಿದೆ ಅನ್ನುವಂಥ ಮಾತನ್ನು ಆತನ ತಂದೆ ಹೇಳ್ತಾ ಇದ್ರು. ಆದರೆ ಬಹುಶಃ ತಂದೆ ಕೂಡ ಮರ್ತಿದ್ದಾರೆ, ಯಾಸಿನ್ ಆತ SSLC ಫೇಲ್ ಆದ ನಂತರ ತಂದೆಯ ವ್ಯಾಪಾರದಲ್ಲಿ ಸಹಾಯ ಮಾಡೋದಕ್ಕೆ ಅಂತ ದುಬೈಗೆ ಹೋಗಿದ್ದ. ಆತನ ತಂದೆ ದುಬೈನಲ್ಲಿ ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ರು. ಆ ವ್ಯಾಪಾರಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಆತ ಕೂಡ ದುಬೈಗೆ ಹೋಗಿದ್ದ. ಅಲ್ಲಿ ಕೆಲವು ಮೂಲಭೂತವಾದಿ ಸಂಘಟನೆಗಳ ಸಂಪರ್ಕಕ್ಕೆ ಆತ ಬಂದಿದ್ದ. ತಂದೆಗೆ ಭಯ ಆಗಿತ್ತು, ಎಲ್ಲಿ ನನ್ನ ಮಗ ಟೆರರಿಸ್ಟ್ ಆಗಿಬಿಡ್ತಾನೋ ಅಂತ. ಅದೇ ಭಯದಿಂದ ಆತನನ್ನು ಭಾರತಕ್ಕೆ ಕಳಿಸಿದ್ರು. ಬಹುಶಃ ಈ ಪ್ರೆಸ್ ಮೀಟ್ ಮಾಡುವಾಗ ಅದನ್ನೆಲ್ಲ ಮರೆತರು ಅಂತ ಅನಿಸುತ್ತೆ. ಹಾಗಾದರೆ ಭಟ್ಕಳದ ಒಂದು ಮದರಸಾದಲ್ಲಿ ತುಂಬ ಶೈ ಹುಡುಗ ಆಗಿದ್ದ, ನಾಚಿಕೆ ಸ್ವಭಾವದ ಹುಡುಗ ಆಗಿದ್ದ ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳ 14 ಜನ ಟೆರರಿಸ್ಟ್ಗಳ ಪಟ್ಟಿಲಿ ಸೇರಿಕೊಂಡಿದ್ದು ಹೇಗೆ ಅನ್ನೋದಕ್ಕೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಭಾರತದಲ್ಲಿ ಹುಟ್ಟಿದ, ಪಾಕಿಸ್ತಾನದಲ್ಲಿ ತರಬೇತಿ ಪಡೆದ, ನೇಪಾಳ ಬಾರ್ಡರ್ನಲ್ಲಿ ಅರೆಸ್ಟ್ ಆದ. ಈತನ ಮೂಲ ಹೆಸರು ಅಹಮ್ಮದ್ ಜರಾರ್ ಸಿದ್ದಿ ಬಾಪಾ ಅಲಿಯಾಸ್ ಯಾಸಿನ್ ಭಟ್ಕಳ್. ಈತನಿಗೆ ಶಾರುಖ್ ಅನ್ನೋ ಹೆಸರು ಕೂಡ ಇತ್ತು. ಒಂದಷ್ಟು ಕಡೆ ಡಾಕ್ಟರ್ ಇಮ್ರಾನ್ ಅನ್ನೋ ಹೆಸರಿನಲ್ಲೂ ಕೂಡ ಚಾಲ್ತಿಯಲ್ಲಿದ್ದ. ಬುಲ್ಲಾ ಮಲ್ಲಿಕ್ ಅನ್ನೋ ಹೆಸರಿನಲ್ಲೂ ಇದ್ದ. ರಾಂಚಿ ಅನ್ನೋ ಹೆಸರಿನಲ್ಲಿ ಈತ ಪಾಸ್ಪೋರ್ಟನ್ನು ಹೊಂದಿದ್ದ. ಕೆಲವೊಂದಷ್ಟು ಕಡೆ ಶಿವಾನಂದ್ ಅನ್ನೋ ಹೆಸರಿನಲ್ಲೂ ಕೂಡ ಈತ ಇದ್ದ. ಹಿಂದೂ ಹೆಸರಿನಲ್ಲಿ. ಈತನ ತಂದೆ ಜರಾರ್ ಸಿದ್ದಿ ಬಾಪಾ, ಈಗಷ್ಟೇ ತಾವು ಅವರ ಪ್ರೆಸ್ ಮೀಟನ್ನು ನೋಡಿದ್ರಿ. ಯಾಸಿನ್ ಭಟ್ಕಳ್ ಹುಟ್ಟಿದ್ದು ಜನವರಿ 15, 1983 ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈತ ಓದಿದ್ದು ಅಂಜುಮನ್ ಹಮಿಯೆ ಇಸ್ಲಾಮೀನ್ ಮದರಸಾದಲ್ಲಿ. 10ನೇ ತರಗತಿ ಫೇಲ್ ಆಗ್ತಾನೆ. ಅದಾದ ನಂತರದಲ್ಲಿ ಸಿಮಿ ಸಂಪರ್ಕಕ್ಕೆ ಯಾಸಿನ್ ಭಟ್ಕಳ್ ಬರ್ತಾನೆ. ಅಜಿತ್ ಹನ್ಮಕ್ಕನವರು ಸಾಕಷ್ಟು ವಿಚಾರಗಳನ್ನು ಅವನ ಬಗ್ಗೆ ಯಾವಾಗಲೇ ಹೇಳ್ತಾ ಇದ್ರು. ಭಟ್ಕಳ ಮೂಲದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಆವರೇಜ್ ವಿದ್ಯಾರ್ಥಿಯಾಗಿ ಬೆಳೆದ ನಂತರ ಯಾಸಿನ್ ಒಂದಷ್ಟು ಕಾಲ ಪುಣೆಯಲ್ಲಿರ್ತಾನೆ. ಹೊಟ್ಟೆಪಾಡಿಗಾಗಿ ಪುಣೆಗೆ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಆತನ ತಂದೆ ಜರಾರ್ ದುಬೈನಲ್ಲಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ತಂದೆಗೆ ಸಹಾಯ ಮಾಡಬೇಕು ವ್ಯಾಪಾರದಲ್ಲಿ ಅಂತ ಇವನು ಕೂಡ ದುಬೈಗೆ ಹೋಗ್ತಾನೆ. ಅಲ್ಲಿ ಒಂದಷ್ಟು ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡು ಉಗ್ರವಾದದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಅದು ತಂದೆಗೆ ಇಷ್ಟ ಆಗೋದಿಲ್ಲ. ಇವನು ಯಾಸಿನ್ ಅನ್ನ ವಾಪಸ್ ಭಾರತಕ್ಕೆ ಕಳಿಸ್ತಾರೆ. SSLC ಫೇಲ್ ಆಗಿದ್ರೂ ಕೂಡ ಸುಮಾರು ಕಡೆಗಳಲ್ಲಿ ಇವನು ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಂತ ಹೇಳ್ಕೊಂಡು ಬರ್ತಿದ್ದ. ಅದು ನಿಜಕ್ಕೂ ದೊಡ್ಡ ವಿಪರ್ಯಾಸ. ಇನ್ನು ಭಟ್ಕಳ ಮೂಲದ ರಿಯಾಜ್ ಮತ್ತು ಇಕ್ಬಾಲ್ ಸಹೋದರರ ಜೊತೆಗೆ ಇವನು ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾನೆ. ಅದಾದಮೇಲೆ ಸಿಮಿಯನ್ನು ನಿಷೇಧ ಮಾಡಲಾಗತ್ತೆ. ಸಿಮಿ ನಿಷೇಧದ ನಂತರದಲ್ಲಿ ಇಂಡಿಯನ್ ಮುಜಾಹಿದ್ದೀನನ್ನು ಇವನು ಸ್ಥಾಪನೆ ಮಾಡ್ತಾನೆ. ನಂತರದಲ್ಲಿ ಇಂಡಿಯನ್ ಮುಜಾಹಿದ್ದೀನ್ನ ಬಾಸ್ ಆಗಿ ಇವನು ಸುಮಾರು ವರ್ಷಗಳ ಕಾಲ ಮೆರಿತಾ ಇರ್ತಾನೆ. ರಿಯಾಜ್ ಮತ್ತು ಇಕ್ಬಾಲ್ ಇವರಿಬ್ಬರು ಏನಿದ್ದಾರೆ ಸಹೋದರರು, ಇವರು ಪಾಕಿಸ್ತಾನಕ್ಕೆ ಎಸ್ಕೇಪ್ ಆಗ್ತಾರೆ. ಯಾಸಿನ್ಗೆ ಇಂಡಿಯನ್ ಮುಜಾಹಿದ್ದೀನ್ ನಾಯಕತ್ವ ಅಂದರೆ ದಿ ಬಾಸ್ ಆಫ್ ಇಂಡಿಯನ್ ಮುಜಾಹಿದ್ದೀನ್ ಆಗಿ ಯಾಸಿನ್ ಭಟ್ಕಳ್ ನೇಮಕವಾಗ್ತಾನೆ. ರಿಯಾಜ್ ಮತ್ತು ಇಕ್ಬಾಲ್ ಭಾರತ ಬಿಟ್ಟು ಹೊರಗಡೆ ಹೋಗಿದ್ದು, ಅದರಲ್ಲೂ ಪಾಕಿಸ್ತಾನದ ಕರಾಚಿಗೆ ಶಿಫ್ಟ್ ಆಗಿದ್ದು ಈತನಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಆಗಿ, ಒಂದು ವರದಾನವಾಗಿ ಆಗುತ್ತೆ. ಈತನೇ ಭಾರತದಲ್ಲಿ ಇಂಡಿಯನ್ ಮುಜಾಹಿದ್ದೀನ್ನ ನೇತೃತ್ವವನ್ನು ವಹಿಸ್ಕೊಳ್ತಾನೆ. ರಿಯಾಜ್ ಮತ್ತು ಇಕ್ಬಾಲ್ ಭಾರತ ಬಿಟ್ಟು ಹೋಗುವಂತೆ ಆಗಿದ್ದು ಯಾಕೆ ಅನ್ನುವಂಥ ವಿಷಯ ಮುಂದೆ ಬರುತ್ತೆ. ಅದರಲ್ಲಿ ಕರ್ನಾಟಕದ ಪೊಲೀಸರ ಪಾತ್ರ ಬಹಳ ದೊಡ್ಡದಾಗಿತ್ತು. ಮಂಗಳೂರಿನಲ್ಲಿ ಒಂದು ಮನೆ ಮೇಲೆ ರೇಡ್ ಮಾಡ್ತಾರೆ, ಅಲ್ಲಿ ಸ್ವಲ್ಪದರಲ್ಲಿ ಪರಾರಿ ಆಗ್ತಾರೆ. ಆ ವಿಷಯಕ್ಕೆ ನಂತರ ಬರೋಣಂತೆ ನಾವು. ಒಟ್ಟಿನಲ್ಲಿ ರಿಯಾಜ್ ಮತ್ತು ಇಕ್ಬಾಲ್ ಈತನಿಗೆ ಇಂಡಿಯನ್ ಮುಜಾಹಿದ್ದೀನ್ನ ನೇತೃತ್ವವನ್ನು ವಹಿಸಿ ತಾವು ಭಾರತದಿಂದ ಹೊರಟೋಗ್ತಾರೆ. ಬೇಸಿಕಲಿ ರಿಯಾಜ್ ಮತ್ತು ಈತನ ವರ್ಕಿಂಗ್ ಸ್ಟೈಲಲ್ಲಿ ತುಂಬ ಡಿಫ್ರೆನ್ಸ್ಗಳಿತ್ತು. ಯಾಸಿನ್ ಭಟ್ಕಳ್ ಮತ್ತು ರಿಯಾಜ್ ಭಟ್ಕಳ್ರ ವರ್ಕಿಂಗ್ ಸ್ಟೈಲ್ನಲ್ಲಿ ತುಂಬ ಡಿಫ್ರೆನ್ಸ್ಗಳಿತ್ತು.
ರಿಯಾಜ್ ಒಂದು ರೀತಿಯಾಗಿ ಅತ್ಯುಗ್ರ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಂಥವನು. ಆತ ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಫೇಲ್ ಆದಂಥ ಸಂದರ್ಭದಲ್ಲಿ ತನ್ನ ಅಸೋಸಿಯೇಟ್ಸಿಗೆ ಬೈತಾನೆ, ಒಂದು ಸಲ ಬಾಂಬ್ ಸಿಡಿದ್ರೆ ಕನಿಷ್ಠ 1,000 ಜನ ಸಾಯಬೇಕು ಅನ್ನುವಂಥದ್ದು. ಒಂದರ ನಂತರ ಒಂದು ಬಾಂಬ್ಗಳನ್ನು ಸಿಡಿಸಬೇಕು, ಸರ್ಕಾರಕ್ಕೆ ಇಂಥ ದಿನ ನಾವು ಬಾಂಬ್ ಸಿಡಿಸ್ತೀವಿ ಅಂತ ಹೇಳಿ ಸಿಡಿಸಬೇಕು, ಈ ರೀತಿಯಾದಂಥ ಯೋಚನೆಗಳಿದ್ದಂಥ ವ್ಯಕ್ತಿ ರಿಯಾಜ್. ಆದರೆ ಯಾಸಿನ್ನ ಯೋಚನೆಗಳು ಬೇರೆ ಆಗಿದ್ದು. ಆತ ಒಂದು ರೀತಿಯಾಗಿ ಮೈಲ್ಡ್ ಆಗಿದ್ದ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು, ತುಂಬ ನೀಟಾಗಿ ಕೆಲಸಗಳನ್ನು ಮಾಡಬೇಕು, ಒಂದು ರೆಗ್ಯುಲರ್ ಇಂಟರ್ವಲ್ನಲ್ಲಿ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಬೇಕು, ಈ ರೀತಿಯಾದಂಥ ಯೋಚನೆಗಳನ್ನು ಹೊಂದಿದ್ದ. ಒಂದೇ ಸಲಕ್ಕೆ 14 ಲಕ್ಷ ದೇಣಿಗೆಯನ್ನು ಸಂಗ್ರಹಿಸ್ತಾನೆ ಯಾಸಿನ್. ಒಬ್ಬ ದೊಡ್ಡ ಫಂಡ್ ರೇಸರ್ ಆಗಿ ಬೆಳೀತಾನೆ ಈತ ಇಂಡಿಯನ್ ಮುಜಾಹಿದ್ದೀನ್ಗೆ. ಮಹಾರಾಷ್ಟ್ರದಲ್ಲಿ ಸಂಘಟನೆಯನ್ನು ಬಲಪಡಿಸೋದಕ್ಕೆ ಆ ಹಣವನ್ನು ಬಳಸಲಾಗುತ್ತೆ. ಅಲ್ಲಿ ಪುಣೆಯಲ್ಲಿ ಹಲವರಿಗೆ ಬಾಂಬ್ ತಯಾರಿಕೆಯ ತರಬೇತಿಯನ್ನು ಕೂಡ ಇವರು ಕೊಡ್ತಾರೆ. ಅದರ ಜೊತೆಗೆ ಫಂಡ್ ರೇಸಿಂಗ್ ಜೊತೆಗೆ ಇವನ ದೊಡ್ಡ ಬಲ ಅಂದರೆ ರಿಕ್ರೂಟರ್ ಆಗಿದ್ದ ಈತ. ಹೊಸ ಹುಡುಗರನ್ನು ಸಂಘಟನೆಗೆ ನೇಮಿಸೋದ್ರಲ್ಲಿ, ಅವರಿಗೆ ಕೋಮುವಾದವನ್ನು ಅವರ ತಲೆಯಲ್ಲಿ ತುಂಬೋದ್ರಲ್ಲಿ ಎಕ್ಸ್ಪರ್ಟ್ ಅನ್ನಿಸಿಕೊಂಡಿದ್ದ. ಬಾಟ್ಲಾ ಹೌಸ್ ಎನ್ಕೌಂಟರ್ ಬಗ್ಗೆ ಮಾತನಾಡಿ ಈತ ಯುವಕರನ್ನು ಭಯೋತ್ಪಾದನೆಗೆ ಸೆಳೀತಿದ್ದ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಆಲ್ರೈಟ್, ಅಷ್ಟೇ ಅಲ್ಲ, ಇನ್ನೂ ಕೂಡ ಹಲವಾರು ಶಾಕಿಂಗ್ ಆಘಾತಕಾರಿ ಇನ್ಫಾರ್ಮೇಷನ್ಗಳು ಇವನ ಬಗ್ಗೆ ನಮ್ಮ ಹತ್ರ ಇದ್ದಾವೆ. ಮಹಾರಾಷ್ಟ್ರದಿಂದ ಹೊರಗೆ ಇಂಡಿಯನ್ ಮುಜಾಹಿದ್ದೀನನ್ನು ಯಾಸಿನ್ ಭಟ್ಕಳ್ ಬೆಳೆಸ್ತಿದ್ದಾನೆ. ಆದರೆ ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಯಾಸಿನ್ ಭಟ್ಕಳ್ ಒಬ್ಬ ಮೂಲಭೂತವಾದಿ ಅನ್ನೋದು ಅಧಿಕಾರಿಗಳ ಗಮನಕ್ಕೆ ಬಂದಿತ್ತೇ ಹೊರತು ಭಾರತಕ್ಕೆ ತಲೆನೋವಾಗಬಲ್ಲ ಉಗ್ರ ಅನ್ನೋದು ಬಹುಶಃ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಈತನೊಬ್ಬ ಟೆರರಿಸ್ಟ್ ಆಗಿರಬಹುದು ಅನ್ನೋ ಕಲ್ಪನೆ ಪೊಲೀಸರ ಗಮನಕ್ಕೆ ಬಂದಿದ್ದ. ಈತ ಸ್ವಲ್ಪ ಮೂಲಭೂತವಾದಿ ಯೋಚನೆಗಳಿದೆ ಅಂತ. ಆದರೆ ಒಬ್ಬ ಟೆರರಿಸ್ಟ್ ಈತ ಇಂಡಿಯನ್ ಮುಜಾಹಿದ್ದೀನ್ ಮುನ್ನಡೆಸ್ತಿದ್ದಾನೆ ಅನ್ನೋದು ಗೊತ್ತಾಗಿದ್ದು 2008ರಲ್ಲಿ. ಅದು ಇಸ್ಮಾಯಿಲ್ ಚೌಧರಿ ಮತ್ತು ಮೊಹಮ್ಮದ್ ಸೈಫ್ ಅನ್ನೋ ಇಬ್ಬರು ಟೆರರಿಸ್ಟ್ಗಳನ್ನು ಅರೆಸ್ಟ್ ಮಾಡ್ತಾರೆ. ಅವರು ದೆಹಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅರೆಸ್ಟ್ ಆದಂಥ ಅವರು ಈತ ಮಾಡ್ತಿರೋ ಕೆಲಸದ ಬಗ್ಗೆ ಬಾಯ್ ಬಿಡ್ತಾರೆ. ರೈಟ್, ಅವರು ಏನೇನು ವಿಷಯ ಬಾಯ್ಬಿಟ್ರು ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥದ್ದು ಈಗ. ಎಸ್, ಆಲ್ ರೈಟ್. ಅಂಡ್ ನಂತರದಲ್ಲಿ ದೆಹಲಿ ಮತ್ತು ಕರ್ನಾಟಕಗಳು ಇಂಡಿಯನ್ ಮುಜಾಹಿದ್ದೀನ್ನ ಪ್ರಮುಖ ಹೆಡ್ ಕ್ವಾರ್ಟರ್ಗಳು ಅನ್ನೋ ವಿಚಾರಗಳನ್ನು ಕೂಡ ಅವರು ಬಹಿರಂಗಪಡಿಸ್ತಾರೆ. ಇನ್ನು ಈ ಎರಡೂ ರಾಜ್ಯಗಳಿಂದ ಲಕ್ಷಾಂತರ ರೂಪಾಯಿ ದೇಣಿಗೆ ಸಂಗ್ರಹವಾಗ್ತಾ ಇದೆ. ಈ ರಾಜ್ಯಗಳಿಂದಾನೇ ಸ್ವಯಂ ಸೇವಕರು ಬಂದು ಸೇರ್ಪಡೆಯಾಗ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಹೊರಗಡೆ ಬರುತ್ತೆ. ಇನ್ನು ಈಗ ಯಾಸಿನ್ ಭಟ್ಕಳ್ನ ಟಾರ್ಗೆಟ್ ಬಿಹಾರವಾಗಿತ್ತು. ಬಿಹಾರದಲ್ಲಿ ಫಾಸಿಹ್ ಮೊಹಮ್ಮದ್ ಸಹಾಯದಿಂದ ಸಂಘಟನೆಯನ್ನು ಕೂಡ ಅವನು ಮಾಡೋಕ್ಕೆ ಈಗಾಗಲೇ ಶುರು ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದ ಹಲವಾರು ನಿರಾಶ್ರಿತರನ್ನು ಬಳಸಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ಸಂಚನ್ನು ಕೂಡ ಯಾಸಿನ್ ಭಟ್ಕಳ್ ಈಗಾಗಲೇ ಅವನ ಮಾಸ್ಟರ್ ಮೈಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದ. ಹಣ ಸಂಗ್ರಹಕ್ಕೆ, ಖೋಟಾ ನೋಟು ವ್ಯವಹಾರಕ್ಕೆ ಕೂಡ ಯಾಸಿನ್ ಭಟ್ಕಳ್ ಕೈ ಹಾಕಿದ್ದ. ಇದು ಎಷ್ಟರ ಮಟ್ಟಿಗೆ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರಬಹುದಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇವನು ಖೋಟಾ ನೋಟು ದಂಧೆಯನ್ನು ಕೂಡ ಶುರು ಮಾಡಿದ್ದ. ಬಾಂಗ್ಲಾದೇಶದಿಂದ ಖೋಟಾ ನೋಟುಗಳನ್ನು ಸರಬರಾಜು ಮಾಡಲಾಗ್ತಾ ಇತ್ತು. ಎಸ್, ಎಲ್ಲ ಮಾಹಿತಿಗಳನ್ನು ಮೊಹಮ್ಮದ್ ಸೈಫ್ ಮತ್ತು ಇಸ್ಮಾಯಿಲ್ ಚೌಧರಿ ಕೊಟ್ಟರು. ಆ ನಂತರನೇ ಇಂಟೆಲಿಜೆನ್ಸ್ ಬ್ಯೂರೋ, NIA ಮತ್ತು ರಾಗಳು ಯಾಸಿನ್ ಭಟ್ಕಳ್ನ ಅರೆಸ್ಟ್ ಮಾಡೋದ್ರ ಬಗ್ಗೆ ತುಂಬ ಸೀರಿಯಸ್ ಆದದ್ದು. ಅಷ್ಟೊತ್ತಿಗಾಗಲೇ, ಇವರು ಸೀರಿಯಸ್ ಆಗೋ ಹೊತ್ತಿಗಾಗಲೇ ಆತ ತುಂಬ ಸ್ಫೋಟಗಳನ್ನು ಮಾಡಿದ್ದ. ಉದಾಹರಣೆಗೆ ಹೇಳಬೇಕು ಅಂದರೆ 2007ರಲ್ಲಿ ಹೈದರಾಬಾದ್ ಅವಳಿ ಬಾಂಬ್ ಬ್ಲಾಸ್ಟ್, 2008ರಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್, 2010ರ ಜರ್ಮನ್ ಬೇಕರಿ ಪುಣೆ ಬಾಂಬ್ ಬ್ಲಾಸ್ಟ್, 2010 ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಬಾಂಬ್ ಬ್ಲಾಸ್ಟ್, 2011 ಮುಂಬೈ ಸರಣಿ ಬಾಂಬ್ ಸ್ಫೋಟ, 2012 ಪುಣೆ ಬಾಂಬ್ ಸ್ಫೋಟ. ಆ್ಯಂಡ್ ಅಷ್ಟೇ ಅಲ್ಲ, ಸುಮಾರು 12 ರಾಜ್ಯಗಳ ಇಂಟೆಲಿಜೆನ್ಸ್ ಬ್ಯೂರೋಗಳಿಂದ ಸುಮಾರು 10ಕ್ಕಿಂತ ಹೆಚ್ಚು ಚಾರ್ಜ್ ಶೀಟ್ಗಳು ಇವನ ಮೇಲೆ ಇದ್ದಾವೆ. ಇನ್ಫ್ಯಾಕ್ಟ್ ಪ್ರಮುಖವಾಗಿ ಅಜಿತ್ ಹನ್ಮಕ್ಕನವರು ಹೇಳ್ತಾ ಇದ್ದಂಗೆ ಪುಣೆಯ ಬಾಂಬ್ ಸ್ಫೋಟ ಆಗಿರ್ಬೋದು, ಅದರ ಜೊತೆಗೇನೆ ವಾರಣಾಸಿಯ ಬಾಂಬ್ ಸ್ಫೋಟ ಆಗಿರ್ಬೋದು, ಬೆಂಗಳೂರಿನ ಚಿನ್ನಸ್ವಾಮಿ ಬಾಂಬ್ ಸ್ಫೋಟ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ, 2013 ಅಂದರೆ ಸುಮಾರು ದಿನಗಳ ಹಿಂದೆ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಆದಂಥ ಬಾಂಬ್ ಸ್ಫೋಟದ ರೂವಾರಿ ಕೂಡ ಇವನೇ ಆಗಿರಬಹುದು ಅನ್ನೋ ಶಂಕೆ ಕೂಡ ಸಾಕಷ್ಟು ವ್ಯಕ್ತವಾಗಿದೆ. ಇನ್ನಷ್ಟು ಮಾತುಗಳನ್ನು ಯಾಸಿನ್ ಭಟ್ಕಳ್ ಬಗ್ಗೆ, ಇನ್ನಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇವನ ಹಿನ್ನೆಲೆಯನ್ನು ಇನ್ನಷ್ಟು ಕೆದಕುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ದೆಹಲಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲೇ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ.